ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿದೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಒಂದು ಬೇರೆ ಚಾನಲ್ ಮ್ಯಾನೇಜ್ ಮಾಡ್ತಿರೋ ಬಗ್ಗೆ ಮುಂಚೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ. ನೀವು ಐ ಬಟನ್ನಲ್ಲಿ ನಾನು ಲಿಂಕ್ ಕೊಟ್ಟಿದ್ದೀನಿ. ಆ ವಿಡಿಯೋ ನೋಡಿ ಇಲ್ಲ ಅಂದರೆ ಆ ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ನಾನೇನು ಹೇಳ್ತಿದ್ದೀನಿ ಅನ್ನೋದು. ಸೊ ಬೇಕು ಅಂದರೆ ಆ ತಮ್ಮನೇಲಿ ಸ್ಕ್ರೀನ್ಶಾಟ್ ಕೂಡ ಇಲ್ಲಿ ಹಾಕ್ತೀನಿ. ಈ ಚಾನಲ್ ನಾನು ಮ್ಯಾನೇಜ್ ಮಾಡ್ತಿದ್ದೀನಿ ಅಂತ ಹೇಳಿದ್ದೆ. ನಾನು ಈ ಚಾನಲ್ ಕ್ರಿಯೇಟ್ ಮಾಡಿರೋದು ಅಕ್ಟೋಬರ್ 18, 2025ರಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದೆ. ಈ ಚಾನಲ್ ಕಂಪ್ಲೀಟ್ ಸೆಟಪ್ ಮಾಡಿ ಅವರಿಗೆ ಚಾನಲ್ ರೆಡಿ ಮಾಡಿ ಕೊಟ್ಟಿದ್ದೆ. ಸೊ ಆ ಚಾನಲ್ನಲ್ಲಿ ಏನಾಗಿತ್ತು, ಏನು ಪ್ರಾಬ್ಲಮ್ ಇತ್ತು, ಏನು ಮಾಡಿದ್ದೇವೆ ಇದೆಲ್ಲ ಡೀಟೇಲಾಗಿ ಕೊಟ್ಟಿದ್ದೀನಿ. ಬೇಕು ಅಂದರೆ ಆ ವಿಡಿಯೋ ನೋಡಿ ನೀವು ಕಂಪ್ಲೀಟಾಗಿ. ಸೊ ಈಗ ನೆಕ್ಸ್ಟ್ ಏನಾಯಿತು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಿದ್ದೀನಿ. ಸೊ ಇವತ್ತು ಸ್ನೇಹಿತರೆ ಆ ಚಾನಲ್ ಮೇಲೆ ನಾನು ಪ್ರಾಕ್ಟಿಕಲ್ ಇಲ್ಲಿ ತೋರಿಸ್ಬಿಡ್ತೀನಿ ನಿಮಗೆ. ಬನ್ನಿ ಇಲ್ಲಿ ನೋಡಿ, ಆ ಚಾನಲ್ ಯಾವುದು ಅನ್ನೋದು ನಿಮ್ಗೆ ಗೊತ್ತಿದೆ. BMR ಅಡುಗೆ ಮನೆ ಅಂತ ಚಾನಲ್ ಹೆಸರು. ಸೊ ಆ ಚಾನಲ್ ಮೇಲೆ ಈಗಾಗಲೇ 645 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. 645 ಸಬ್ಸ್ಕ್ರೈಬರ್ಸ್ ಈಗಾಗಲೇ ಆಗಿದೆ. ಈಗ ಇಲ್ಲಿ ಒಂದು ಸ್ವಲ್ಪ ಕಂಟೆಂಟ್ ತೋರಿಸ್ತೀನಿ. ನಾವು ಹಾಕಿರೋದು ವೀಡಿಯೋಸ್ ಶಾರ್ಟ್ ಒಂದು ಮಾತ್ರ ಹಾಕಿದ್ದೀನಿ. ಒಂದು ಲೈವ್ ಮಾಡಿದ್ದೀವಿ ನವೆಂಬರ್ 27ರಲ್ಲಿ 2025 ನವೆಂಬರ್ 27ರಲ್ಲಿ ಒಂದು ಲೈವ್ ಮಾಡಿದ್ದೀವಿ. ಸೊ ಒಂದು ಶಾರ್ಟ್, ಒಂದು ಲೈವ್, ಆಮೇಲೆ ಮಿಕ್ಕಿದ್ದೆಲ್ಲ ವೀಡಿಯೋಸ್ ಇದೆ. ವಿಡಿಯೋ ಟೋಟಲ್ 77 ವೀಡಿಯೋಸ್ ನಾವು ಅಪ್ಲೋಡ್ ಮಾಡಿದ್ದೀವಿ ಚಾನಲ್ ಮೇಲೆ. ಈಗ ಅರ್ತ್ ಸೆಕ್ಷನಲ್ಲಿ ಹೋಗ್ತೀನಿ. ಅರ್ತ್ ಸೆಕ್ಷನಲ್ಲಿ ಹೋದರೆ ಇಲ್ಲಿ ನೋಡ್ಬೋದು ನೀವು ಅಪ್ಲೈ ನೌ ಅನ್ನೋದು ಇಲ್ಲಿ ಬರ್ತಾ ಇದೆ. ಸೊ ಈಗ ಚಾನಲ್ ಮೇಲೆ 3000 ವಾಚ್ ಅವರ್ ಕಂಪ್ಲೀಟ್ ಆಗಿದೆ. ಇಲ್ಲಿ ನಾನು ತೋರಿಸ್ತೀನಿ, ಸೆಕೆಂಡ್ ಲೆವೆಲಲ್ಲಿ ಬಂದಿರುತ್ತಲ್ಲ, ಈ 3054 ವಾಚ್ ಅವರು 645 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ಚಾನಲ್ ಸ್ಟಾರ್ಟ್ ಮಾಡಿ ಎಷ್ಟು ದಿನ ಆಯಿತು ಅಂದರೆ 18 ಅಕ್ಟೋಬರ್ 2023ರಲ್ಲಿ. ಈ ಬರೋ ಜನವರಿ 18ನೇ ತಾರೀಕಿಗೆ 3 ತಿಂಗಳು ಆಗುತ್ತೆ. ಎಕ್ಸಾಕ್ಟ್ಲಿ 3 ತಿಂಗಳಾಗುತ್ತೆ, 90 ಡೇಸ್ ಆಗುತ್ತೆ. ಬಟ್ ಇವತ್ತು ಎಷ್ಟು ಅಂದರೆ 11 ತಾರೀಕಿದೆ. ಇವತ್ತು 11 ಡೇಟ್, ಜನವರಿ 11. ಇನ್ನು 7 ದಿನ ಬಾಕಿ ಇದೆ. ಆವಾಗಲೇ 3000 ವಾಚ್ ಅವರ್ ಕಂಪ್ಲೀಟ್ ಆಗಿ 645 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ಅಂದರೆ ಈಗ ಮಾನಿಟೈಸೇಷನ್ ಮಾಡೋ ಅವಕಾಶ ಬಂದಿದೆ. ಮಾನಿಟೈಸೇಷನ್ ಹೇಗೆ ಮಾಡೋದು ಅದು ಕೂಡ ಇಲ್ಲಿ ತೋರಿಸ್ಕೊಡ್ತೀನಿ ಪ್ರಾಕ್ಟಿಕಲಾಗಿ. ಬಟ್ ಇಲ್ಲಿ ನಾನು ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನೋಡಿ, ತಾಳ್ಮೆ ಇಟ್ಟು ಡೈಲಿ ಒಂದು ವಿಡಿಯೋ ಹಾಕಿದ್ದೀವಿ ಸ್ನೇಹಿತರೆ. ಇದರಲ್ಲಿ ದಿನ ಒಂದು ವಿಡಿಯೋ ತಪ್ಪದೆ ಹಾಕಿದ್ದೀವಿ. ಸೊ ನೀವು 18 ಅಕ್ಟೋಬರ್ 2025ರಿಂದ 11 ಜನವರಿ 2026ರವರೆಗೆ ಎಷ್ಟು ದಿನ ಆಯಿತು ನೀವು ಕೌಂಟ್ ಮಾಡಿ. ಅಷ್ಟು ದಿನಕ್ಕೆ ಎಷ್ಟು ವೀಡಿಯೋಸ್ ಆಗಬೇಕಾಗಿತ್ತು ಚಾನಲ್ ಮೇಲೆ ಅದು ಕೂಡ ಕೌಂಟ್ ಮಾಡಿ. ಟೋಟಲ್ 79. ಒಂದು ಶಾರ್ಟ್ ಇದೆ, ಒಂದು ಲಾಂಗ್ ಇದೆ, ಒಂದು ಲೈವ್ ಇದೆ, ಮಿಕ್ಕಿದ್ದೆಲ್ಲ 77 ಲಾಂಗ್ ವೀಡಿಯೋಸ್ ಇದೆ. ಒಂದೇ ಒಂದು ಲೈವ್ ಮಾಡಿದ್ದೀವಿ. ನೀವು ತುಂಬ ಕಷ್ಟಪಡ್ತೀರಾ ಲೈವ್ ಮಾಡೋದು. ಸಿಕ್ಕಾಪಟ್ಟೆ ಲೈವ್ ಮಾಡ್ತೀರಾ, ಸಿಕ್ಕಾಪಟ್ಟೆ ಎಲ್ಲರ ಚಾನಲ್ ಮೇಲೆ ಹೋಗಿ ಕಮೆಂಟ್ ಹಾಕೋ ಪ್ರಯತ್ನ ಮಾಡ್ತೀರಾ. ನೀವು ಸಬ್ಸ್ಕ್ರೈಬ್ ಆಗಿ, ನಾನು ಸಬ್ಸ್ಕ್ರೈಬ್ ಆಗ್ತೀನಿ ಅಂತ ಹೇಳಿ. ಸೊ ಇಲ್ಲಿ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ ನೀವು. ಸೊ ಇವ್ರು ಏನು ಮಾಡ್ತಿದ್ದಾರೆ, ಈ ಚಾನಲ್ BMR ಅಡುಗೆ ಮನೆ ಚಾನಲ್ ಮೇಲೆ ಸ್ನೇಹಿತರೆ ಕರೆಕ್ಟಾಗಿ ಡೈಲಿ ಒಂದು ವಿಡಿಯೋ ಅಪ್ಲೋಡ್ ಆಗ್ತಿದೆ. ಡೈಲಿ ಒಂದು ವಿಡಿಯೋ. ಸೊ ರೆಗ್ಯುಲರ್ ಹಾಕಲೇಬೇಕು. ಚಾನಲ್ ಸ್ಟಾರ್ಟ್ ಆದಾಗ ನಾವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಲೇಬೇಕು. ಕನ್ಸಿಸ್ಟೆನ್ಸಿ ಅಂದರೆ ನೀವು ವಾರಕ್ಕೆ 2-3 ವಿಡಿಯೋ ಹಾಕಿನೂ ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೋದು. ಬಟ್ ಇಲ್ಲಿ ಡೈಲಿ ಒಂದು ವಿಡಿಯೋ ಹಾಕೋದ್ರಿಂದ ಯೂಟ್ಯೂಬ್ ಅಲ್ಗೋರಿದಮ್ಗೆ ಒಂದು ಕರೆಕ್ಟ್ ಸಿಗ್ನಲ್ ಹೋಗುತ್ತೆ. ಒಂದು ಕರೆಕ್ಟ್ ವೇಯಲ್ಲಿ ನಾವು ಕೆಲಸ ಮಾಡಬೇಕು. ಸರಿಯಾದ ಸಮಯಕ್ಕೆ ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಲಿಕ್ಕೆ ನಾವು ಟ್ರೈ ಮಾಡಬೇಕು. ನೀವು ಅಡುಗೆ ಚಾನಲ್ ಮಾಡಿದ್ದೀರಾ, ಬೆಳಗ್ಗಿನ ತಿಂಡಿ ಮಾಡ್ತಿದ್ದೀರಾ, ಮಧ್ಯಾಹ್ನದ ಊಟದ ಬಗ್ಗೆ ಮಾಡ್ತಿದ್ದೀರಾ, ಸಾಯಂಕಾಲದ ಡಿನ್ನರ್ದ ಬಗ್ಗೆ ಮಾಡ್ತಾಯಿದ್ದೀರಾ ಅಂದರೆ ಅದಕ್ಕೆ ಸಂಬಂಧಪಟ್ಟಂಗೆ ಟೈಮ್ ಫಿಕ್ಸ್ ಮಾಡಿಕೊಂಡು ಬೆಳಗಿನ ತಿಂಡಿ ಮಾಡಬೇಕು ಅಂದರೆ ಅದು ಯಾವಾಗ ಅಪ್ಲೋಡ್ ಆಗಬೇಕು, ಮಧ್ಯಾಹ್ನದ ಊಟಕ್ಕೆ ಅದು ಯಾವಾಗ ಅಪ್ಲೋಡ್ ಆಗಬೇಕು, ಸಾಯಂಕಾಲದ ಊಟಕ್ಕೆ ಯಾವ ರೀತಿ ವಿಡಿಯೋ ಮಾಡಿರ್ತೀವೋ ಅದು ಯಾವಾಗ ಅಪ್ಲೋಡ್ ಆಗಬೇಕು, ಇದನ್ನು ನಾವು ತಿಳ್ಕೊಂಡು ಸರಿಯಾದ ಸಮಯಕ್ಕೆ ಡೈಲಿ ಒಂದೇ ವಿಡಿಯೋ ಇರಲಿ, ಸರಿಯಾದ ಸಮಯಕ್ಕೆ ನಾವು ಅದನ್ನು ಅಪ್ಲೋಡ್ ಮಾಡಬೇಕು. ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ ಚಾನಲ್. ಇಲ್ಲಿ ನೋಡಿ, BMR ಅಡುಗೆ ಮನೆ ಇದೆ. ಸೊ ಇಲ್ಲಿ 79 ವಿಡಿಯೋಸ್ ಇದೆ. 79ನಲ್ಲಿ 77 ಲಾಂಗ್ ವಿಡಿಯೋ ಇದೆ, ಒಂದು ಶಾರ್ಟ್ ಇದೆ, ಒಂದು ಲೈವ್ ಇದೆ. ಓಕೆ, ಇಲ್ಲಿ ಲೈವಿಂದ ವಾಚ್ ಓವರ್ ಆಗಿಲ್ಲ ಸ್ನೇಹಿತರೆ, ಶಾರ್ಟ್ಸಿಂದ ಬಂದಿಲ್ಲ. ಕಂಪ್ಲೀಟ್ಲಿ ಲಾಂಗ್ ವಿಡಿಯೋದಿಂದ ಏನು ಅಪ್ಲೋಡ್ ಮಾಡಿದ್ದೀವಿ ಅದರಿಂದ ವಾಚ್ ಓವರ್ ಕಂಪ್ಲೀಟ್ ಆಗಿದೆ. ಈ ರೀತಿ ನೋಡಿ ಸೆಟಪ್ ಮಾಡಿ ಚಾನಲ್ಗೆ ಸರಿಯಾಗಿ ಒಂದು ಚಾನಲ್ ಬ್ಯಾನರು, ಒಂದು ಚಾನಲ್ ಲೋಗೋ, ಒಂದು ಚಾನಲ್ ಡಿಸ್ಕ್ರಿಪ್ಷನ್ನು, ಚಾನಲ್ ಕೀವರ್ಡ್ಸು ಇದೆಲ್ಲ ಹಾಕಿ ಆಮೇಲೆ ಪ್ರಾಪರಾಗಿ ನಾವು
ಪ್ಲೇಲಿಸ್ಟ್ ಎಲ್ಲ ಮಾಡಿಬಿಟ್ಟು ಅದಕ್ಕೆ ಪ್ಲೇಲಿಸ್ಟಿಗೆ ಸಂಬಂಧಪಟ್ಟಂಗೆ ಎಲ್ಲ ಕರೆಕ್ಟಾಗಿ ಹಾಕಿ ಅದಕ್ಕೆ ತಮ್ನೇಲ್ ಯಾವ ರೀತಿ ಹಾಕಬೇಕು, ಟೈಮು ಅದೆಲ್ಲ ಮ್ಯಾನೇಜ್ ಮಾಡಿದ ಮೇಲೆ 3 ತಿಂಗಳು ಇನ್ನೂ ಆಗಿಲ್ಲ, 3000 ವಾಚ್ ಅವರ್ ಕಂಪ್ಲೀಟ್ ಆಯಿತು ಚಾನಲ್ ಮೇಲೆ. ಈಗ ಮಾನಿಟೈಸೇಷನ್ಗೆ ಬಂದಿದೆ. ಸೊ ಇದು ಪ್ರಾಪರಾಗಿ ಮಾಡುವಂಥದ್ದು. ನೀವು ನೋಡ್ಬೋದು ಈಗ ಅಪ್ಲೈ ನಾವು ಇಲ್ಲಿ ಬಂದಿದೆ. ಆಮೇಲೆ ಇಲ್ಲಿ 645 ಸಬ್ಸ್ಕ್ರೈಬರ್ಸ್ ಇದ್ದಾರೆ, 3054 ವಾಚ್ ಅವರ್ ಆಗಿದೆ. ಸೊ ಕಂಪ್ಲೀಟ್ ಕ್ರೈಟೇರಿಯಾ ಆಗಿದೆ. ಸೊ ಇದು ಮೇಂಟೈನ್ ಮಾಡ್ತಾ ಹೋದಾಗ ಆಗುವಂಥದ್ದು. ನಾವು ಬೇರೆ ಚಾನಲ್ ಮೇಲೆ ಹೋಗಿ ನೀವು ಸಬ್ಸ್ಕ್ರೈಬ್ ಆಗಿ ನಾನು ಸಬ್ಸ್ಕ್ರೈಬ್ ಆಗ್ತೀನಿ ಅಂತ ಹೇಳಿ ಟೈಮ್ ಪಾಸ್ ಮಾಡೋದರಲ್ಲಿ ಅರ್ಥನೇ ಇಲ್ಲ, ಯಾವುದೇ ಅರ್ಥ ಇಲ್ಲ. ಇನ್ನು ಲೈವ್ ಮಾಡ್ತೀರಾ, ಓಕೆ ಲೈವ್ ಮಾಡಿ, ಲೈವ್ ಟೈಮ್ ಸಿಕ್ಕಾಗ ಲೈವ್ ಮಾಡಿ, ಮೇನ್ ಕಂಟೆಂಟ್ ಮೇಲೆ ಫೋಕಸ್ ಮಾಡಿ. ಅಲ್ಲೇ ಇರೋದು ನಿಮ್ಮ ಸೀಕ್ರೆಟ್ ಇರೋದೇ ಅಲ್ಲಿ. ಲೈವಿಂದ ಏನೋ ವಾಚ್ ಅವರ್ ಮಾಡಿ ನಾವು ಸಾಕಷ್ಟು ದುಡ್ಡು ಮಾಡ್ತೀವಿ ಅನ್ನೋದು ಅದು ತಪ್ಪು ಕಲ್ಪನೆ ಸ್ನೇಹಿತರೆ. ನಮಗೆ ಬೇಕಾಗಿರೋದು ಲಾಂಗ್ ವಿಡಿಯೋ ಮೇಲೆ ವ್ಯೂಸು, ಅದರಿಂದ ಬರೋ ವಾಚ್ ಅವರ್, ಅದು ಮೇನ್ ಇರುತ್ತೆ ಚಾನಲ್ ಗ್ರೋತ್ಗೆ. ನೆಕ್ಸ್ಟ್ ನಾವು ದುಡ್ಡು ಮಾಡಬೇಕು, ಒಳ್ಳೆ ದುಡ್ಡು ಮಾಡಬೇಕು ಅಂದರೆ ಮೇನ್ ನಮ್ಮ ವಿಡಿಯೋದ ಮೇಲೆ ವ್ಯೂಸ್ ಬೇಕು. ಬರೀ ವಾಚ್ ಅವರ್ ಮಾಡೋದು, ಸಬ್ಸ್ಕ್ರೈಬರ್ಸ್ ಮಾಡೋದು ನಮ್ಮ ಇಂಟೆನ್ಷನ್ ಇರಬಾರ್ದು. ಮೇನ್ ಮೋಟಿವ್ ನಾವು ಅದನ್ನು ಇಟ್ಕೊಂಡು ಬಂದರೆ ನಾವು ಯಾವತ್ತೂ ಚಾನಲ್ ಮೇಲೆ ಗ್ರೋ ಆಗಲಿಕ್ಕೆ ಸಾಧ್ಯ ಆಗಲ್ಲ. ಮೇನ್ ಕಂಟೆಂಟ್ ಮೇಲೆ ಫೋಕಸ್ ಮಾಡಿ. ಕಂಟೆಂಟ್ ಹಾಕಬೇಕು, ರೆಗ್ಯುಲರ್ ಕಂಟೆಂಟ್ ಹಾಕಬೇಕು, ಟೈಮಿಗೆ ಹಾಕಬೇಕು, ಬಿಡದೆ ಹಾಕಬೇಕು. 5-6 ತಿಂಗಳು ಇದಕ್ಕೆ ಕರೆಕ್ಟಾಗಿ ನಾವು ಕೆಲಸ ಮಾಡಿದರೆ ಖಂಡಿತ ಚಾನಲ್ ಗ್ರೋ ಆಗಲೇಬೇಕು. ಸೊ ನೀವು ನೋಡ್ಬೋದು 90 ಡೇಸ್ ಕಂಪ್ಲೀಟ್ ಆಗಿಲ್ಲ, ಆದರೂ 3000 ವಾಚ್ ಅವರ್ ಆಯಿತು. ಹಾಫ್ ಮಾನಿಟೈಸೇಷನ್ಗೆ ಬಂದಿದೆ ಕಂಪ್ಲೀಟ್ಲಿ. ಸೊ ಈ 20 ಡೇಸಲ್ಲಿ ಚಾನಲ್ ಫುಲ್ ಮೋನೋ ಆಗುತ್ತೆ. ಸೊ ಮೇ ಬಿ ಒಂದು 4 ತಿಂಗಳಲ್ಲಿ ಚಾನಲ್ ಕಂಪ್ಲೀಟ್ಲಿ ಮಾನಿಟೈಸ್ ಆಗುತ್ತೆ. ಸೊ ಈಗ ಹಾಕ್ತಾ ಇದ್ದೀವಿ ಇದೇ ರೆಗ್ಯುಲರ್ ಆಗಿ. ನೆಕ್ಸ್ಟ್ ಫುಲ್ ಮಾನಿಟೈಸೇಷನ್ ಆದಮೇಲೆ ನೀವು ಬೇಕು ಅಂದರೆ ವಾರಕ್ಕೆ 2-3 ವೀಡಿಯೋ ಹಾಕೋದು. ಸೊ ಅದನ್ನು ರೂಟೀನ್ ಮಾಡ್ಕೊಂಡ್ಬಿಟ್ರೆ ಯಾವಾಗಲಾದರೂ ಆ ಚಾನಲ್ ನಿಮ್ಮ ಕೈ ಹಿಡಿಯುತ್ತೆ. ನೀವು ನೋಡಿ ಬೇರೆಯವ್ರ ಚಾನಲ್ಸನ್ನು, ಅವ್ರ ಚಾನಲ್ ಹಿಸ್ಟ್ರಿ ನೋಡಿ ನೀವು. ಅವರು 1 ದಿನಕ್ಕೆ 2 ದಿನಕ್ಕೆ 5-6 ದಿನಕ್ಕೆ 5-6 ತಿಂಗಳಲ್ಲಿ ಕಂಪ್ಲೀಟ್ಲಿ ವೈರಲ್ ಆಗಿ ತುಂಬ ದುಡ್ಡು ಮಾಡೋರು ಆಗಿಲ್ಲ. ಅವ್ರ ಚಾನಲ್ ಮೇಲೆ ಎಫರ್ಟ್ಸ್ ಇದೆ. ಹಳೆ ವೀಡಿಯೋಸ್ ಎಲ್ಲ ನೋಡಿ, ಹಳೆ ವೀಡಿಯೋಸ್ ಮೇಲೆ ಎಷ್ಟು ವ್ಯೂಸ್ ಬಂತು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಸೊ ಯಾರೂ ಕೂಡ ಚಾನಲ್ ಮೇಲೆ ಗ್ರೋ ಮಾಡಿದವರು ಹಳೆ ವೀಡಿಯೋಸ್ ಮೇಲೆ ಗ್ರೋ ಆಗಿರಲ್ಲ. ಅವ್ರು ಮಾಡ್ತಿರೋ ಎಫರ್ಟ್ಸ್ನಿಂದಾಗಿ, ಅವ್ರು ಮಾಡ್ತಿರೋ ರೆಗ್ಯುಲರ್ ಕನ್ಸಿಸ್ಟೆನ್ಸಿಯಿಂದಾಗಿ ಚಾನಲ್ ಗ್ರೋ ಆಗಿರುತ್ತೆ. ಸೊ ಇದು ಮೇನ್ ಇದೆ ನಾವು ಮಾಡಬೇಕಾಗಿರೋದು. ಸೊ ಇದು ಅರ್ಥ ಮಾಡಿಕೊಂಡು ಯೂಟ್ಯೂಬ್ ಮೇಲೆ ನಾವು ಕೆಲಸ ಮಾಡಿದರೆ ಖಂಡಿತ ನಾವು ಗ್ರೋ ಆಗ್ತೀವಿ. ಸೊ ಇವತ್ತು ನಾನು ಚಾನಲ್ಗೆ ಮೋನೋಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ನೋಡಿ, ಕಲಿಬೇಕು ಅಂದರೆ ಏನಾದರೂ ಒಂದು ನಾವು ಮಾಡಬೇಕು ಸ್ನೇಹಿತರೆ. ಸೊ ಇಲ್ಲಿ ನಾನು ಅಪ್ಲೈ ಮೇಲೆ ಕ್ಲಿಕ್ ಮಾಡ್ತೀನಿ, ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಐ ಅಕ್ಸೆಪ್ಟ್ ದ ಬೇಸ್ ಟರ್ಮ್ಸ್ ಅಂತ ಒಂದು ಚೆಕ್ ಮಾರ್ಕ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಅಕ್ಸೆಪ್ಟ್ ಮಾಡ್ತೀನಿ. ಸೊ ಫಸ್ಟ್ ಸ್ಟೆಪ್ 1ಅಲ್ಲಿ ಅರ್ನ್ ಸೆಕ್ಷನಲ್ಲಿ ಬಂದಾಗ ಅಪ್ಲೈ ನಾವು ಕ್ಲಿಕ್ ಮಾಡಿದ ಮೇಲೆ ಈ 3 ಆಪ್ಷನ್ ಬರುತ್ತೆ. 3ರಲ್ಲಿ ಸ್ಟೆಪ್ 1 ಬೇಸ್ ರಿವ್ಯೂ ಬೇಸ್ ಟರ್ಮ್ಸ್ ಅಂತ ಇರುತ್ತೆ. ಅಂದರೆ ಮಾನಿಟೈಸೇಷನ್ಗೆ ಸಂಬಂಧಪಟ್ಟಂಗೆ, ಚಾನಲ್ಗೆ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ. ಅದಕ್ಕೆ ನಾವು ಎಗ್ರಿದೀವಿ ಅಂತ ಹೇಳಿ ಅಲ್ಲಿ ಚೆಕ್ ಮಾರ್ಕ್ ಮೇಲೆ ಮಾಡಿ ಸಬ್ಮಿಟ್ ಮಾಡಿದರೆ ಸಾಕು, ಅದು ಡನ್ ಆಗಿ ಬಂದ್ಬಿಡುತ್ತೆ. ಸೊ ನಾವು ಆಕ್ಸೆಪ್ಟ್ ಮಾಡಿದ್ದೀವಿ ಅಂತ ಅರ್ಥ. ಈಗ ಮೇನ್ ಸ್ಟೆಪ್ ಇರೋದು ಸ್ಟೆಪ್ 2 ನಾಟ್ ಸ್ಟಾರ್ಟೆಡ್ ಇದೆ. ಇಲ್ಲಿ ಸೈನ್ ಅಪ್ ಫಾರ್ ಆ್ಯಡ್ಸೆನ್ಸ್ ಫಾರ್ ಯೂಟ್ಯೂಬ್ ಅಂತ ಇದೆ. ಸೊ ಮೇನ್ ಸ್ಟೆಪ್ ಇರೋದೇ ಇದು. ಸೊ ಇಲ್ಲಿ ನಾವು ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ನಿಮ್ಮ ಹತ್ರ ಆಲ್ರೆಡಿ ಆ್ಯಡ್ಸೆನ್ಸ್ ಇದೆಯಾ ಅಥವಾ ಹೊಸ ಆ್ಯಡ್ಸೆನ್ಸ್ ಕ್ರಿಯೇಟ್ ಮಾಡಬೇಕಾ ಅಂತ ಇಲ್ಲಿ ಕೇಳುತ್ತೆ. ಸೊ ನಮ್ಮ ಹತ್ರ ಆ್ಯಡ್ಸೆನ್ಸ್ ಇಲ್ಲ ಅಂದರೆ ನೋ ಐ ಡೋಂಟ್ ಹ್ಯಾವ್ ಆ್ಯನ್ ಎಕ್ಸಿಸ್ಟಿಂಗ್ ಅಕೌಂಟ್ ಅಂತ ಇದೆ. ಅಥವಾ ನಿಮ್ಮ ಹತ್ರ ಇದೆ ಅಂದರೆ ನೀವು ಇದಕ್ಕೆ ಲಿಂಕ್ ಮಾಡ್ತೀನಿ ಅಂದರೆ ಐ ಹ್ಯಾವ್ ಆ್ಯನ್ ಎಕ್ಸಿಸ್ಟಿಂಗ್ ಆ್ಯಡ್ಸೆನ್ಸ್ ಫಾರ್ ಯೂಟ್ಯೂಬ್ ಆರ್ ಆ್ಯಡ್ಸೆನ್ಸ್ ಅಕೌಂಟ್ ಅಂತ ಇದೆ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇಲ್ಲಿ ನಾನು ಕ್ಲಿಕ್ ಮಾಡ್ತೀನಿ. ಓಕೆ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ಮೇಲೆ ಯಾವ ಮೇಲ್ ಐ ಡಿಗೆ ಈ ಆ್ಯಡ್ಸೆನ್ಸ್ ಕ್ರಿಯೇಟ್ ಮಾಡಬೇಕು ಅಂದ್ಕೊಳ್ತೀರಾ ಅದನ್ನು ನಾವು ಸೆಲೆಕ್ಟ್ ಮಾಡಬೇಕು. ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ. ಅದೇ ಮೇಲ್ ಐ ಡಿಗೆ ನಾನು ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅದಾದಮೇಲೆ ಇಟ್ಸ್ ಗೆಟ್ ಯು ಸ್ಟಾರ್ಟೆಡ್ ಅಂತ ಬರುತ್ತೆ. ಯುವರ್ ಚಾನಲ್, ನಮ್ಮ ಚಾನಲ್ URL ಕಾಣುತ್ತೆ. ನಾವೇನು ಇಲ್ಲಿ ಫಿಲ್ ಮಾಡೋದು ಬೇಕಾಗಿಲ್ಲ. ಯುವರ್ ಬಿಲ್ಲಿಂಗ್ ಕಂಟ್ರಿ ಟೆರಿಟರಿ ಅಂತ ಕೇಳುತ್ತೆ. ಇಲ್ಲಿ ಇಂಡಿಯಾ ಅಂತ ಸೆಲೆಕ್ಟ್ ಇರಬೇಕು. ನಿಮ್ಮ ಕೇಸಲ್ಲಿ ಇಂಡಿಯಾ ಸೆಲೆಕ್ಟ್ ಆಗಿದ್ದರೆ ಓಕೆ, ಆಗಿಲ್ಲ ಅಂದರೆ ಇಂಡಿಯಾ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಆ್ಯಡ್ಸೆನ್ಸ್ ಫಾರ್ ಯೂಟ್ಯೂಬ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ. ಇದನ್ನೆಲ್ಲ ಓದ್ಕೊಂಡು, ನಾವು ಯಾರೂ ಈ ರೀತಿ ಓದ್ಕೊಳ್ಳಲ್ಲ, ಆದರೂ ಒಂದು ಸ್ವಲ್ಪ ನಿಮ್ಗೆ ಏನಾದರೂ ಟೈಮ್ ಸಿಕ್ಕರೆ ಇದನ್ನೆಲ್ಲ ಓದ್ಕೊಂಡ್ಮೇಲೆ ಇಲ್ಲಿ ಐ ಹ್ಯಾವ್ ರೀಡ್ ಆ್ಯಂಡ್ ಎಕ್ಸೆಪ್ಟ್ ದ ಅಗ್ರಿಮೆಂಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೆಟಪ್ ಅಕೌಂಟ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಸೆಟಪ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಬೇರೆ ಪೇಜ್ ಆ್ಯಡ್ಸೆನ್ಸದ್ದು ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇಲ್ಲಿ ನಾವು ಡೀಟೇಲ್ಸ್ ಹಾಕೋದಿರುತ್ತೆ. ಸೊ ಇಲ್ಲಿ ಮೇನ್ ಇರುತ್ತೆ. ಇಲ್ಲಿ ಅಕೌಂಟ್ ಟೈಪಲ್ಲಿ ಇಂಡಿವಿಜುವಲ್ ಸೆಲೆಕ್ಟ್ ಆಗಿರಬೇಕು, ಇದನ್ನು ನೋಡಿ. ಆಮೇಲೆ ಇಲ್ಲಿ ನೇಮ್ ಆ್ಯಂಡ್ ಅಡ್ರೆಸ್ಸಲ್ಲಿ ನಿಮ್ಮ ಹೆಸರು ಹಾಕಬೇಕು. ಸೊ ನಾನಿಲ್ಲಿ
ಅವರ ಕಂಪ್ಲೀಟ್ ಹೆಸರು ನಾನಿಲ್ಲಿ ಹಾಕ್ತೀನಿ. ಸೊ ಇಲ್ಲಿ ನೇಮಲ್ಲಿ ನಾನು ನೇಮ್ ಹಾಕ್ತೀನಿ. ಅಡ್ರೆಸ್ಸಲ್ಲಿ ಕರೆಕ್ಟಾಗಿ ಅಡ್ರೆಸ್ ಹಾಕಬೇಕು ಸ್ನೇಹಿತರೆ, ಇದು ನೆನಪಿರಲಿ. ಸೊ ಅಡ್ರೆಸ್ಸಲ್ಲಿ ಅಡ್ರೆಸ್ ಹಾಕ್ತಿದ್ದೀನಿ. ಫಸ್ಟ್ ಲೈನಲ್ಲಿ ಅಡ್ರೆಸ್ ಹಾಕ್ತೀನಿ. ಸೆಕೆಂಡ್ ಲೈನಲ್ಲಿ ಸ್ನೇಹಿತರೆ ತಪ್ಪದೇ ನಿಮ್ಮ ಮೊಬೈಲ್ ನಂಬರ್ ಕೂಡ ಆ್ಯಡ್ ಮಾಡಬೇಕು. ಅಡ್ರೆಸ್ ಜೊತೆ ನಿಮ್ಮ ಮೊಬೈಲ್ ನಂಬರ್ ಕೂಡ ಅದರಲ್ಲಿ ಇರಲಿ. ಬಿಕಾಸ್ ಏನಾದ್ರು ಪಿನ್ ಬೇಕು ಅಂದರೆ ಅವರು ಫೋನ್ ಮಾಡಿ ನಿಮ್ಮ ಅಡ್ರೆಸ್ಗೆ ತಲುಪಿಸ್ತಾರೆ. ಸೊ ಹಂಗಾಗಿ ಸೆಕೆಂಡ್ ಲೈನಲ್ಲಿ ನಿಮ್ಮ ಅಡ್ರೆಸ್ ಮುಂದೆ ಫೋನ್ ನಂಬರ್ ಹಾಕಿ, ಆಮೇಲೆ ಸಿಟಿ ಹಾಕಿ, ಆಮೇಲೆ ಪಿನ್ ಕೋಡ್ ಹಾಕಬೇಕು. ಪಿನ್ ಕೋಡ್ ಹಾಕಿ ಸ್ಟೇಟ್ ಸೆಲೆಕ್ಟ್ ಮಾಡಿಕೊಂಡು ಇಷ್ಟು ಮಾಡಿ ನಾವೇನು ಮಾಡಬೇಕೀಗ, ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಡೀಟೇಲ್ಸ್ ಮಾತ್ರ ಇಲ್ಲಿ ನಾನು ಹೈಡ್ ಮಾಡಿದ್ದೀನಿ, ಒಂದು ಸ್ವಲ್ಪ ಡೀಟೇಲ್ಸ್ ಕರೆಕ್ಟಾಗಿ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನಂಬರ್ ಕೊಟ್ಟ ಮೇಲೆ ಸೆಂಡ್ ಮೇಲೆ ಕ್ಲಿಕ್ ಮಾಡಿ. OTP ಬರುತ್ತೆ, OTP ಸಬ್ಮಿಟ್ ಮಾಡಬೇಕು. ಈಗ ಸಬ್ಮಿಟ್ ಮಾಡಿದ ತಕ್ಷಣ ರೀಡೈರೆಕ್ಟ್ ಆಗುತ್ತೆ. ಸೊ ಸ್ವಲ್ಪ ಹೊತ್ತು ನಾವು ವೇಟ್ ಮಾಡಬೇಕು, ಇಲ್ಲಾಂದರೆ ರೀಡೈರೆಕ್ಟು ಯೂಟ್ಯೂಬ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದರೂ ನಡೆಯುತ್ತೆ. ಸೊ ಇದಿಷ್ಟು ಕ್ಲಿಕ್ ಮಾಡಿ ನಾವು ಜಸ್ಟ್ ವೇಟ್ ಮಾಡಬೇಕು ಸ್ವಲ್ಪ ಹೊತ್ತು. ಇಲ್ಲಿ ಅಪ್ಡೇಟ್ ಆಗುತ್ತೆ. ಇಲ್ಲಿ ಯಾವುದೇ ಸ್ಟೆಪ್ 2 ಅಲ್ಲಿ ನಾಟ್ ಸ್ಟಾರ್ಟೆಡ್ ಅಂತ ತೋರಿಸಿದೆಯಲ್ಲ, ಇಲ್ಲಿ ನೋಡ್ಬೋದು ಅಪ್ಡೇಟ್ ಲೈನ್ ಓಡ್ತಾ ಇದೆ. ಇದರಲ್ಲಿ ಲೈನ್ ಕಂಪ್ಲೀಟ್ ಆಗುವವರೆಗೂ ನಾವು ವೇಟ್ ಮಾಡಬೇಕು. ಸೊ ರಿಫ್ರೆಶ್ ಆಗಿ ಇಲ್ಲಿ ನೋಡಿ ಸ್ಟೆಪ್ 2 ಇನ್ ಪ್ರೋಗ್ರೆಸ್ ಅಂತ ಬಂತು. ಸೊ ಇದೊಂದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಒಂದು 24 hours ಆದರೂ ಬೇಕು ಕ್ರಿಯೇಟ್ ಆಗಲಿಕ್ಕೆ. ಸೊ ಕೊನೆಗೂ ಚಾನಲ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ್ದೀವಿ. ಇದೊಂದು ಖುಷಿ ವಿಚಾರ ಸ್ನೇಹಿತರೆ, ಯಾಕಂದರೆ ನಾವು ತುಂಬ ಕಷ್ಟಪಡ್ತಾ ಇರ್ತೀವಿ ಯೂಟ್ಯೂಬ್ ಮೇಲೆ. ಹೇಗಾದರೂ ಮಾಡಿ 4000 ವಾಚ್ ಅವರ್ ಮಾಡಿ ಚಾನಲ್ ಮಾನಿಟೈಸ್ ಮಾಡ್ಕೋಬೇಕು ಅನ್ನೋದು ತುಂಬ ಹೋಪ್ ಇರುತ್ತೆ, ಒಂದೇನಾದರೂ ಮಾಡಬೇಕು ಅನ್ನೋ ಇಚ್ಛೆ ಇರುತ್ತೆ. ಸೊ ಹಂಗಾಗಿ ನಾವು ತುಂಬ ಎಫರ್ಟ್ಸ್ ಎಲ್ಲ ಹಾಕ್ತೀವಿ. ಬಟ್ ನಾವು ಹಾಕುವ ಜಾಗದಲ್ಲಿ ಎಫರ್ಟ್ಸ್ ಹಾಕಲ್ಲ. ನಾವು ಬೇರೆ ರೀತಿಯಲ್ಲಿ ಯೂಟ್ಯೂಬ್ನ ತೊಗೊಂಡು ನಾವು ಅದ್ರ ಜೊತೆ ಹೋಗ್ತಾ ಇರ್ತೀವಿ. ಸಬ್ಸ್ಕ್ರೈಬರ್ಸ್ ಮಾಡ್ಕೊಳ್ಳೋದ್ರ ಮೇಲೆ, ವ್ಯೂಸ್ ಮೇಲೆ, ಬರೀ ವಾಚ್ ಅವರ್ ಮೇಲೆ, ಇದ್ರ ಮೇಲೆ ಫೋಕಸ್ ಮಾಡ್ತೀವಿ ವಿನ ನಾವು ನಮ್ಮ ಕಂಟೆಂಟ್ ಮೇಲೆ ಫೋಕಸ್ ಮಾಡಲ್ಲ, ಎಡಿಟಿಂಗ್ ಮೇಲೆ ಮಾಡಲ್ಲ, ಒಳ್ಳೊಳ್ಳೆ ಕಂಟೆಂಟ್ ಮೇಲೆ ನಾವು ನೋಡಲ್ಲ, ಇನ್ನೊಬ್ಬರ ಚಾನಲ್ ಮೇಲೆ ಆ ಕಂಟೆಂಟ್ ಹೋಗಿ ನೋಡಲ್ಲ. ಅವ್ರ ಕಂಟೆಂಟ್ ನೋಡಿಕೊಂಡು ಅದರಿಂದ ಇನ್ಸ್ಪೈರ್ ಆಗಿ ನಾವು ಏನಾದರೂ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಲ್ಲ. ಬರೀ ಸಬ್ಸ್ಕ್ರೈಬರ್ಸ್ ಬೇಕು, ವಾಚ್ ಅವರ್ ಬೇಕು, ಸಬ್ಸ್ಕ್ರೈಬರ್ಸ್ ಬೇಕು, ವಾಚ್ ಅವರ್ ಬೇಕು, ಮಾಡಬೇಕು. ಬಟ್ ಅದ್ರ ಮೇಲೇ ನಾವು ಫೋಕಸ್ ಮಾಡಿದರೆ ನಮ್ಮ ಕಂಟೆಂಟ್ ಮೇಲೆ ನಾವು ಗಮನ ಕೊಡಲ್ಲ. ನೆಕ್ಸ್ಟ್ 3-4 ತಿಂಗಳು ಇದರ ಮೇಲೇ ಎಫರ್ಟ್ಸ್ ಹಾಕಿ ಆದಮೇಲೆ ನಾವು ನಮ್ಮ ಕಂಟೆಂಟ್ ಮೇಲೆ ಫೋಕಸ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಚಾನಲ್ ಮೇಲೆ ಗ್ರೋ ಆಗಲ್ಲ, ದುಡ್ಡು ಮಾಡಲಿಕ್ಕಾಗಲ್ಲ. ಚಾನಲ್ ಮೇಲೆ ಸಬ್ಸ್ಕ್ರೈಬರ್ಸ್ ಆಗಿರ್ತಾರೆ, ವಾಚ್ ಅವರ್ ಆಗಿರುತ್ತೆ, ಬಟ್ ಅರ್ನಿಂಗೇ ಆಗ್ತಾ ಇರಲ್ಲ. ಕಾರಣನೇ ಇದೆ, ನಾವು ಸ್ಟಾರ್ಟಿಂದ ಏನು ಮಾಡಬೇಕು ಅದನ್ನು ಮಾಡ್ತಾ ಹೋದಾಗ ಮಾತ್ರ ನಾವು ಈಗ ನೋಡಿ, ಯಾವುದೋ ಒಂದು ಬಿಲ್ಡಿಂಗ್ ಕ್ರಿಯೇಟ್ ಆಗಬೇಕು, ಒಂದು ಒಳ್ಳೆ ಬಿಲ್ಡಿಂಗ್ ರೆಡಿ ಆಗಬೇಕು ಅಂದರೆ ಅದಕ್ಕೆ ತಳಪಾಯದಿಂದ ನಾವು ಏನು ಕೆಲಸ ಮಾಡ್ತಾ ಹೋಗ್ತೀವಿ, ಅದೇ ಒಂದು ಪರ್ಫೆಕ್ಟ್ ಬಿಲ್ಡಿಂಗ್ ಆಗಲಿಕ್ಕೆ ಕಾರಣ ಆಗುತ್ತೆ. ಹೀಗೆ ಮಾಡ್ತಾ ಹೋದರೆ ಸೊ ಆಗಲ್ಲ. ಸರಿಯಾಗಿ ಕ್ಯೂರಿಂಗ್ ಇರಲ್ಲ, ನೀರು ಹಾಕಲ್ಲ, ಏನೋ ತರೋದು ಹಾಕೋದು ಅಂದರೆ ಮನಿ ರೆಡಿ ಆಗುತ್ತೆ, ಬಟ್ ಅದರಿಂದ ತುಂಬ ದಿನ ನಾವು ಅದರಲ್ಲಿ ವಾಸ ಮಾಡಲಿಕ್ಕೆ ಆಗಲ್ಲ. ಸೊ ಈ ಎಕ್ಸಾಂಪಲ್ಸ್ ಮೇಲೆ ನೀವು ಫೋಕಸ್ ಮಾಡಿ ಕೆಲಸ ಮಾಡಿ, ಯೂಟ್ಯೂಬ್ ಮೇಲೆ ಆಗುತ್ತೆ. ಸೊ ನೋಡಿರ್ಬೋದು, ಆಲ್ರೆಡಿ ನಾನು ತೋರಿಸಿದ್ದೀನಿ. ಇನ್ನು ಫುಲ್ ಮಾನಿಟೈಸೇಷನ್ ಆದಾಗ ಕೂಡ ಒಂದೊಂದು ವೀಡಿಯೋ ಮಾಡಿ ಹಾಕ್ತೀನಿ. ಸೊ ಇದರಿಂದ ಇನ್ಸ್ಪೈರ್ ಆಗಿ ನಂದು ಆಗ್ತಾಯಿಲ್ಲ ಅನ್ನೋದು ಬಿಟ್ಬಿಡಿ, ನಾನು ಏನಾದರೂ ಮಾಡ್ತೀನಿ ಅನ್ನೋದ್ರ ಮೇಲೆ ಫೋಕಸ್ ಮಾಡಿ, ಖಂಡಿತ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೂ ಏನಾದರೂ ಸಮಸ್ಯೆ ಇದೆ ಅಥವಾ ಹೊಸ ಚಾನಲ್ ನನ್ನ ಕಡೆಯಿಂದ ಕ್ರಿಯೇಟ್ ಮಾಡಿಸ್ಬೇಕಾಗಿದೆ ಅಂದರೆ ನೀವು ನಮ್ಮನ್ನು ಸಂಪರ್ಕಿಸ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ, ಮತ್ತು ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಸ್ನೇಹಿತರೆ, ನಮಸ್ಕಾರ.